ಕಾಶಿಬಾವಿ ಆಂಜನೇಯ ದೇವಸ್ಥಾನದ ಮುಂಭಾಗದಲ್ಲಿರುವಂಥ ಕಲ್ಯಾಣಿಯನ್ನು ಪುನರುಜ್ಜೀವನ ಮಾಡಬೇಕು ಅಂತೇಳಿ ಆ ಕಾಮಗಾರಿಯನ್ನು ಕೈಗೊಂಡು ಅದನ್ನು ಸ್ವಚ್ಛತೆ ಮಾಡುವಾಗ ಇದರಲ್ಲಿ ಒಂದು ನೀರಿನ ಬುಗ್ಗೆ ಅಂದರೆ ಚಿಲುಮೆ ಥರ ನೀರು ಬರ್ತಾ ಇದೆ. ಅಂದಿನ ಕಾಲದಲ್ಲಿ ಆ ಕಲ್ಲಿನಲ್ಲಿ ಕೊಳವೆ ರೀತಿಯ ಒಂದು ಆಕಾರ ಮಾಡಿ ಆ ಕೊಳವೆನಲ್ಲಿ ಸತತವಾಗಿ ತುಂಬ ಸಿಹಿ ನೀರು ಬರ್ತಾ ಇದೆ. ಅದರಲ್ಲಿ ಯಾವುದೇ ರೀತಿಯಾದ ಮಣ್ಣಿನ ಅಂಶ ಆಗಲಿ ಯಾವುದೂ ಕಾಣ್ತಾ ಇಲ್ಲ. ತುಂಬ ಇದು ಸುಮಾರು 700-800 ವರ್ಷಗಳ ಇತಿಹಾಸ. ನಮ್ಮ ಪೂರ್ವಿಕರು ಹೇಳಿರೋ ಪ್ರಕಾರ ಚೋಳರ ಕಾಲದಲ್ಲಿ ಕಟ್ಟಿದಂತಹ ದೇವಸ್ಥಾನಗಳು. ನಾನು ಒಂದು 6 ತಿಂಗಳಿಂದ ಡೈಲಿ ಭಾನುವಾರ ಬಂದು ನೋಡ್ಕೊಂಡು ಹೋಗ್ತಾ ಇದ್ದೆ. ಯಾರೋ ಮಹಾನುಭಾವರು ಮಾಡಿದ್ದಾರೆ, ಹಂಗೆ ಬಿಟ್ಬಿಟ್ಟಿದ್ದಾರೆ ಅಂತ. ಇವಾಗ ನೋಡಿದ್ದಕ್ಕೆ ನನ್ನ ಮೈ ಜುಮ್ ಅನಿಸ್ತೈತೆ. ಇದೆಲ್ಲ ಸ್ಟಾರ್ಟ್ ಮಾಡಿ ಅಂತ ಇದು ಪ್ಲೇಸ್ ನೋಡಿದ್ದಕ್ಕೆ ಈಗೂ ನನ್ನ ಮೈ ಜುಮ್ ಅನಿಸ್ತದೆ. ದೇವರಾಣೆ ಆ ಥರ ದೈವಾನುಗ್ರಹ ಇದ್ದೇ ಇರುತ್ತಣ್ಣ. ನಾವು ಅಂದ್ಕೊಳ್ಬೋದು ದೇವ್ರಿಲ್ಲ ಅಂತ, ಕಷ್ಟ ಬಂದ ದೇವ್ರಿಲ್ಲ ಅಂತಾರೆ. ಬಟ್ ಇದಾರೆ ದೇವರು, ಇದೇ ನಮಗೆ ಸಾಕ್ಷಿ. ಆತ್ಮೀಯರೇ, ಈ ದಿನ ನಾವು ಬಿದರಳ್ಳಿ ಗ್ರಾಮಸ್ಥರು ಒಂದು NGO ಸಂಸ್ಥೆ ಮೂಲಕ ಏನು ನಮ್ಮ ಗ್ರಾಮದಲ್ಲಿರುವಂಥ ಪುರಾತನ ಕಾಶಿಬಾವಿ ಆಂಜನೇಯ ದೇವಸ್ಥಾನದ ಮುಂಭಾಗದಲ್ಲಿರುವಂಥ ಕಲ್ಯಾಣಿಯನ್ನು ಪುನರುಜ್ಜೀವನ ಮಾಡಬೇಕು ಅಂತೇಳಿ ಆ ಕಾಮಗಾರಿಯನ್ನು ಕೈಗೊಂಡು ಅದನ್ನು ಸ್ವಚ್ಛತೆ ಮಾಡುವಾಗ ಇದರಲ್ಲಿ ಒಂದು ನೀರಿನ ಬುಗ್ಗೆ ಅಂದರೆ ಚಿಲುಮೆ ಥರ ನೀರು ಬರ್ತಾ ಇದೆ. ಸುಮಾರು ಒಂದು 20-25 ಆಳದಲ್ಲಿ. ಅದರ ವಾಸ್ತು ಹೇಗಿದೆ ಅಂದರೆ, ಅಂದಿನ ಕಾಲದಲ್ಲಿ ಆ ಕಲ್ಲಿನಲ್ಲಿ ಕೊಳವೆ ರೀತಿಯ ಒಂದು ಆಕಾರ ಮಾಡಿ ಆ ಕೊಳವೆನಲ್ಲಿ ಸತತವಾಗಿ ತುಂಬ ಸಿಹಿ ನೀರು ಬರ್ತಾ ಇದೆ. ಅದರಲ್ಲಿ ಯಾವುದೇ ರೀತಿಯಾದ ಮಣ್ಣಿನ ಅಂಶ ಆಗಲಿ ಯಾವುದೂ ಕಾಣ್ತಾ ಇಲ್ಲ. ತುಂಬ ಇದು ಸುಮಾರು 700-800 ವರ್ಷಗಳ ಇತಿಹಾಸ. ನಮ್ಮ ಪೂರ್ವಿಕರು ಹೇಳಿರೋ ಪ್ರಕಾರ ಚೋಳರ ಕಾಲದಲ್ಲಿ ಅಥವಾ ಚೋಳರ ಕಾಲದಲ್ಲಿ ಕಟ್ಟಿದಂತಹ ದೇವಸ್ಥಾನಗಳು ಈ ಗ್ರಾಮದಲ್ಲಿ. ಉದಾಹರಣೆಗೆ ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನ, ಅದರಲ್ಲಿ ನೀವು ಬೇಲೂರು ಹಳೇಬೀಡಿನಲ್ಲಿ ಏನು ದೇವಸ್ಥಾನಗಳಿದೆ ಆ ರೀತಿ ಶಿಲ್ಪಕಲೆಯಲ್ಲಿ ಮಾಡಿರ್ತಕ್ಕಂಥದ್ದು. ಹಾಗೆಯೇ ಬೃಂದ ಮಾಧವ ಅಥವಾ ಬಿಂದು ಮಾಧವ ದೇವಸ್ಥಾನವೂ ಇದೆ. ಇವೆಲ್ಲ ಚೋಳರ ಕಾಲದ್ದು ಅಂತ ನಮ್ಮ ಹಿರಿಕರು ಹೇಳ್ತಾ ಇದ್ರು. ಅದೇ ಪ್ರತೀತಿ ನಾವು ನಂಬ್ಕೊಂಡು ಬಂದಿದ್ವಿ. ಬಟ್ ಇದೊಂದು ನಮಗೆ ವಿಸ್ಮಯ. ಇಲ್ಲಿ ಎಲ್ಲಿಂದ ಬರ್ತಾ ಇದೆ ನೀರು ಅಂತ ಗೊತ್ತಾಗ್ತಿಲ್ಲ. ಅಷ್ಟು ಸ್ವಚ್ಛವಾಗಿ ಕುಡಿಯೋಕ್ಕೆ ಸಿಹಿ ನೀರು ಬರ್ತಾ ಇದೆ. ಈ ಬಗ್ಗೆ ಗಮನ ಹರಿಸಿ ನಾವು ಮುಂದಿನ ಯಾರಾದರೂ ಇತಿಹಾಸ ತಜ್ಞರ ಹತ್ರ ಅದನ್ನು ಪರಿಶೀಲನೆ ಮಾಡಿ ಎಲ್ಲಿಂದ ಬರ್ತಾ ಇದೆ, ಯಾಕೆ ಇದರ ವಿಶೇಷತೆ ಏನು ಅನ್ನೋದ್ರ ಬಗ್ಗೆ ನಮಗೂ ಒಂದು ರೀತಿ ವಿಸ್ಮಯ ಆಗ್ತಾ ಇದೆ. ಈ ಬಗ್ಗೆ ಮುಂದಿನ ದಿನಗಳಲ್ಲಿ ನಾವು ಕೆಲವರಿಗೆ ಈ ವಿಷಯವನ್ನು ಮುಟ್ಟಿಸಿ ಇದರ ಬಗ್ಗೆ ಪರಿಶೀಲನೆ ಮಾಡಬೇಕು ಅಂತ ಕೇಳ್ಕೊತೀವಿ. ಇದೇ ರೀತಿ ನಮ್ಮ ಗ್ರಾಮದಲ್ಲಿ ಸಾಕಷ್ಟು ಪುರಾತನ ಕಾಲದ ಒಂದು ಕುರುಹುಗಳಿದೆ. ಅದರ ಬಗ್ಗೆ ಮುಂದಿನ ದಿನ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀವಿ. ಕಾಶಿ ವಿಶ್ವನಾಥನ ದೈವಾನುಗ್ರಹ ಇಲ್ಲ ಅಂದರೆ ಈ ಥರ ನೀರು ಬರಲ್ಲ. ಉದಾಹರಣೆ, ತೆಂಗಿನಕಾಯಿಗೆ ಯಾರು ನೀರು ಹಾಕ್ತಾರೆ? ನಾವು ನೀರು ಹಾಕ್ತೀವ, ಅದರಲ್ಲಿ ನೋಡಿ ನೀರು ಇರ್ತದೆ. ಅದು ಭಗವಂತನ ಕೃಪೆ. ಅದಕ್ಕೆ ಎಲ್ಲರೂ ತಲೆ ಬಾಗಲೇಬೇಕು, ನಾವು ಇದು ಮಾಡಲೇಬೇಕು. ಅದು ಆ ದೈವಾನುಗ್ರಹ ಅನ್ನೋದು ಆ ಥರ ಇರುತ್ತಣ್ಣ. ನಾನು ಒಂದು 6 ತಿಂಗಳಿಂದ ಡೈಲಿ ಭಾನುವಾರ ಬಂದು ನೋಡ್ಕೊಂಡು ಹೋಗ್ತಾ ಇದ್ದೆ. ಯಾರೋ ಮಹಾನುಭಾವರು ಮಾಡಿದ್ದಾರೆ, ಹಂಗೆ ಬಿಟ್ಬಿಟ್ಟಿದ್ದಾರೆ ಅಂತ. ಇವಾಗ ನೋಡಿದ್ದಕ್ಕೆ ನನ್ನ ಮೈ ಜುಮ್ ಅನಿಸ್ತೈತೆ. ಇದೆಲ್ಲ ಸ್ಟಾರ್ಟ್ ಮಾಡಿ ಅಂತ ಇದು ಪ್ಲೇಸ್ ನೋಡಿದ್ದಕ್ಕೆ ಈಗೂ ನನ್ನ ಮೈ ಜುಮ್ ಅನಿಸ್ತದೆ. ದೇವರಾಣೆ ಆ ಥರ ದೈವಾನುಗ್ರಹ ಇದ್ದೇ ಇರುತ್ತಣ್ಣ. ನಾವು ಅಂದ್ಕೊಳ್ಬೋದು ದೇವ್ರಿಲ್ಲ ಅಂತ, ಕಷ್ಟ ಬಂದ ದೇವ್ರಿಲ್ಲ ಅಂತಾರೆ. ಬಟ್ ಇದಾರೆ ದೇವರು, ಇದೇ ನಮಗೆ ಸಾಕ್ಷಿ. ಇಷ್ಟು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ನಮ್ಮ ಹೆಸರು ಸುಬ್ರಹ್ಮಣ್ಯ, ಮುಳಬಾಗಿಲು ತಾಲೂಕು, ವಿ ಕುರುಬರಳ್ಳಿ.